ಪ್ರೇಮ ನೀರು ತೊಗೊಂಡು ಬಾ. ಗಂಡಾಪಟ್ಟಿ ಬಿಸಿಲದ ಮರೆ ಸಾಕಾಗಿ ಹೋಯ್ತು ನೋಡಿ ಕೆಲಸ ಮುಗಿಸ್ಕೊಂಬರ್ತೆ. ಪ್ರೇಮ ಏನು ಮಾಡತ್ತಿ? ನೀರು ತೊಗೊಂಡು ಬಾ ಅಂದೆ, ತಂದೆನಾ? ಅಕ್ಕಿಲ್ಲಪ್ಪ. ಎಲ್ಲ ಹೇಳ್ಬಿ. ಕಸ ತೆಗಿಯಕ ಆಳು ಹೇಳಿದಾತೆ ಒಂದು ಕಳ್ಸೀನಿ. ಹೌದಾ? ಬಳತೈತೆ ಬಿ ಹೋಗಿ. ಭಾಳತೈತೆ ಹೋಗಿ ಈಗ ಬರ್ತಿರ್ಬೇಕು. ಯಾಕೆ ಏನಾರ ಬೇಕಿತ್ತಾನ? ಇಲ್ಲ, ಬಿಸಿಲಾಗ್ಯದಲ್ಲ ಅದಕ್ಕೆ ಕೇಳಿದೆ. ಈ ಬೇಡ ನಿನ್ನ ಹೆಂಡತಿ ಬಿಸಿಲಾಗಿನ ಕರೆಕ್ಟಾವೆ? ನಾ ಹಂಗೆ ಅಂದಿಲ್ಲ ಬಿ. ಮೊದಲ ಹೊಟ್ಲೆದಾಳಲ್ಲ ಬಿಸ್ಲಾಗ ಹೋಗಾಳ ತಂದು ಕೇಳಿದೆ ಅಟ್ಟೆ. ಹೆಂಡತಿ ಬಿಸಿಲಾಗ ಹೋದ್ರೆ ಹೆಂಗೆ ಸಂಕಟ ಆಕ ನೋಡು ಇವರಿಗೆ. ಅದೇ ನಾ ಬಿಸಿಲಾಗ ಹೋದ್ರೆ ಒಂದ್ಸರಿ ಕೇಳಿ ನಿನ್ನ ಹೆಂಡತಿ ನಮ್ಮ ಏನು ಹೋಗಾಳತ್ತಂದು. ಯಾವ ಬಿ ನಿಂಗೂ ಹೋಗ್ಬೇಡ ಅಂದಿನ ಬಿಸ್ಲಾಗ. ನೀನೇ ಹೋಗಿ, ನಾ ಏನು ಮಾಡಿ ಹೇಳು? ಗೊತ್ತಾಗ ಬಿಡು ನೀ ಎಷ್ಟು ಕೇಳಿ ಅಂತಂದು ಇಲ್ಲಿ ಹೇಳಕ್ಕೆ ಬರ್ಬೇಡ ನನ್ನ ಮುಂದೆ. ಕೇಳಕಿನ ನೀ ನಮ್ಮ ಮನೆಯನ್ನು ಹೊರಕಿನ ಬರೋಟ್ಗೆ ನೀವು ಒಳಗಿರ್ಲಿಕ್ಕಂದ್ರೆ ಅವು ಇಲ್ಲಾಗ ತಂದು ಕೇಳ್ತೀನಿ ಮೊದಲಕ್ಕಿನ. ಗೊತ್ತದ ನೀ ಏನು ಕೇಳ್ತಿ ಏನು ಬಿಡ್ತಿ ಅಂತ. ಅದು ಹೋಗ್ಬಿಡು. ಮತ್ತೆ ಸನ ಫೋನ್ ಮಾಡಿಲ್ಲ, ಆಕೆ ಒಂದು ನೆಕ್ಲೆಸ್ ಬೇಕತ್ತ. ನೆಕ್ಲೆಸ್ ಬೇಕಂತ? ಇದು ನೆಕ್ಲೆಸ್ ಬೇ ಬಂಗಾರ ಇಟ್ಟು ಕೇಳಿ ಇಲ್ಲ ಎಷ್ಟಾಗ್ಯದಂತ ಅಂಥದ್ರಾಗ ನೆಕ್ಲೆಸ್ ಬೇಕಂತ ಆಕೆಗೆ. ಅಯ್ಯ ಬಂಗಾರ ತುಟ್ಟಾದ್ರೆ ಏನಾಯ್ತು? ಆಕೆ ಕೇಳ ಕೊಡಿಸ್ಬೇಕು. ಅಲ್ವೇ ನೀನು ಹಂಗೆ ಮಾತಾಡ್ತೀಯಲ್ಲ. ಅಲ್ಲ ಬಂಗಾರ ಆಟ ತುಟ್ಟಾಗ್ಯದ, ಈಗ ನೆಕ್ಲೆಸ್ ಕೊಡ್ಸಂದ್ರೆ ಎಲ್ಲಿದಾಕದ? ನನ್ನ ಕಡೆ ಅಂತ ಆಗಲ್ವಾ, ನನಗೆ ಆಟ ರೊಕ್ಕಿಲ್ಲ ನನ್ನ ಕಡೆ ಕೊಡ್ಸಕ್ಕೆ. ಅಲ್ಲ ನನ್ನ ಮಗಳು ಬರೋ ನೆಕ್ಲೆಸ್ ಕೇಳ ಕೊಡ್ಸಕ್ಕಾಗಲ್ಲಂತಿ. ಆಕೆ ಏನು ಕೇಳ್ಬಾರ್ದು ಕೇಳ ನಿನ್ಗೆ ಇವಾಗ? ಇವಾಗ ನನ್ನ ಕಡೆ ಅಂತೂ ಆಟ ರೊಕ್ಕಿಲ್ವೇ, ನನಗೆ ಕೊಡ್ಸೋಕ್ಕಾಗೋದಿಲ್ಲ. ಇನ್ನು 5 ತಿಂಗಳು ಆಕಿನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಮತ್ತು ಈಗ ಅದು ಖರ್ಚು ಭಾಳ ಅದ. ಮತ್ತು ಇಂಥದ್ರಾಗ ಆಕಿ ನೆಕ್ಲೆಸ್ ಕೊಡ್ಸಂದ್ರೆ ಎಲ್ಲಿದ್ದು ಕೊಡಿಸ್ಲಾನು? ನಿನ್ನ ಹೆಂಡತಿಗೆ ದವಾಖಾನೆ ಕರ್ಕೊಂಡು ಹೋಗೋದು ಅಂದ್ರೆ ರೊಕ್ಕ ಇರ್ತಾವು. ಅದ ನನ್ನ ಮಗಳು ನೆಕ್ಲೆಸ್ ಕೇಳ ಕೊಡ್ಸಕ್ಕೆ ರೊಕ್ಕ ಇರಲಿಲ್ಲ ನಿಂಗೆ. ಬೇವ ಹೆಂಗೆ ಮಾತಾಡ್ತೀವಿ ನೀನು? ಅಲ್ಲ ಈಗ ನಾನು ಹೆಂಡ್ತಿನ ದವಾಖಾನೆ ಕರ್ಕೊಂಡು ಹೋಗೋದು ಮುಖ್ಯನೋ ಇಲ್ಲ ಆಕಿಗೆ ನೆಕ್ಲೆಸ್ ಕೊಡ್ಸೋದು ಮುಖ್ಯನೋ? ದವಾಖಾನೆ ಏನು ಕರ್ಕೊಂಡು ಹೋಗೋದು ಬೇಡ. ಎಲ್ಲ ಆರಾಮದ ಆಕಿ ಮನ್ಯಾಗ ಚೆನ್ನಾಗಿ ಕೆಲಸ ಮಾಡಿ ಇರೋನು ಎಲ್ಲ ಆರಾಮ ಇರ್ತಾಳ. ಮತ್ತೆ ದವಾಖಾನೆ ಕರ್ಕೊಂಡು ಹೋಗ್ತಿ ಅದಕ್ಕೆ ಮಾತ್ರ ರೊಕ್ಕಕ್ಕೆ ಮೂಲನ? ಅಲ್ಲಿ ಬೇವ 5 ತಿಂಗಳು ಸ್ಕ್ಯಾನಿಂಗ್ ಮಾಡ್ತೀನಿ ಅಂದರು. ಮನ್ಯಾಗ ಇದು ಕೆಲಸ ಮಾಡಂದ್ರೆ ಹೆಂಗೆ ಬಿ ನೀನು? ಹೆಂಗೆ ತಿಳಿದು ಮಾತಾಡ್ತೇವೆ ಎಲ್ಲಾರು ಮಾತಾಡ್ತೇವೆ ಒಂದು ಗೊತ್ತಾಗಲ್ತವ ನನಗರ. ಆಯ್ತು ಈಗ ನೀ ದವಾಖಾನೆ ಕರ್ಕೊಂಡು ಹೋಗ್ತಿಲ್ಲ ಹೋಗು. ಅದ್ರದ್ದೆಲ್ಲ ಖರ್ಚ ಆಕಿ ತವ್ರ ಮನೆ ತೊಗೊಂಬಾನ. ನನ್ನ ಮಗಳ ನೆಕ್ಲೆಸ್ ಕೇಳ ಕೊಡ್ಸಕ್ಕೆ ರೊಕ್ಕ ಇಲ್ಲತಿ. ಮತ್ತೆ ಈಗ ನಿನ್ನ ಹೆಂಡತಿನ ಕರ್ಕೊಂಡು ದವಾಖಾನೆ ಹೋಗಕ್ಕೆ ರೊಕ್ಕ ಇರ್ತಾವ. ಏನು ಬೇಕಾಗಿಲ್ಲ. ನಿನ್ನ ಹೆಂಡತಿಗೆ ಹೋಗಿ ತವ್ರ ಮನೆ ರೊಕ್ಕ ತೊಗೊಂಬಾನ. ರೊಕ್ಕ ತೊಗೊಂಬಂದು ದವಾಖಾನೆ ತೋರಿಸ್ಕೊಂಬಾನಿ. ಯಾವ ನೀನು ಕೂಡ ಮಾತಾಡೋದಾಗೋದಿಲ್ಲ. ಆಯ್ತು ಈಗೇನು ಆಕಿಗೆ ನೆಕ್ಲೆಸ್ ಕೊಡಿಸ್ಬೇಕಿಲ್ಲ ಅಟ್ಟ? ನೆಕ್ಲೆಸ್ ಕೊಡಿಸ್ಬೇಕು ನೋಡಿ. ಆಯ್ತು, ರಾಶಿ ಮಾಡೋಣ ಕೊಡಿಸ್ತೀನ. ಆಯ್ತು ಹಂಗೆ ಮಾಡು. ಮತ್ತೆ ಇನ್ನೊಂದು ಈ ಸಲ ಆಕೆ ಹಬ್ಬಕ್ಕೆ ಬಂದಾಗ ಆಕಿನ ಹೆಸರಲ್ಲೇ ಮತ್ತೆ ಮನಿ ಮತ್ತೆ ಹೊಲ ಬಿಟ್ಟು ಕೊಡ್ಬೇಕು ಮತ್ತೆ. ಅಲ್ವೇ ಅಕ್ಕಿ ಯಾಕೆ ಹೊಲ ಮನೆ ಕೊಡಬೇಕು? ಅಲ್ಲನು ಲಗ್ನ ಮಾಡೀನಿ, ಬೇಕು ಬೇಡದ ಬಂಗಾರ ಬೆಳೆ ಎಲ್ಲ ಕೊಟ್ಟೀನಿ. ಆದ್ರೂ ಮತ್ತೆ ಈಗ ಅಕ್ಕಿ ಹೊಲ ಮನೆ ಬಿಟ್ಟು ಕೊಡಂತಿಲ್ವಿ? ಐ ಜಿತಿ ಯಾರು ಮಾಡ್ಲಾರ್ದು ಮಾಡಿ ಏನು? ಏನೆಲ್ಲ ನೀ ದುಡ್ದು ಮಾಡ್ದಂಗೆ ಹೇಳ್ತಾರೆ. ನಾನು ರೊಕ್ಕ ತೊಗೊಂಡು ನಿಂತು ಮಾಡಿ ಅಟ್ಟ. ನೀ ಏನು ನಿನ್ನ ರೊಕ್ಕ ಹಾಕಿ ಮಾಡಿಲ್ಲ ನನ್ನ ಮಗದು. ಅಲ್ವೇ ಹಿಂಗೆ ಮಾತಾಡ್ತೀವಿ. ಅಲ್ಲ ನಾ ಏನು ಒಟ್ಟ ಹಾಕಿ ಲಗ್ನಕ್ಕೇನು ಕೊಟ್ಟೇ ಇಲ್ಲ ಹಂಗಂದ್ರೆ? ಏನು ಭಾಳ ಕೊಟ್ಟಿ? ಭಾಳ ತುಸರು ಕೊಟ್ಟಿನಿ ಇಲ್ವೇ? ಅಲ್ಲ ಕೊಟ್ಟಿರೋ ಹಿಂಗೆ ಮಾತಾಡ್ತೀನಿ. ಸುಮ್ಮನೆ ಬೇಡ. ನೀ ಹಿಂಗೆ ಮಾತಾಡಕ್ಕೆ ಆಕೆ ಅದಾವಲ್ಲ ಬಿಡ್ಲಿ. ಆಕೆ ನೀನು ತಲೆ ತುಂಬೇಡ. ಅದಕ್ಕೆ ನೀ ಮಾತಾಡಕತ್ತಿ. ಬೇ ಸುಮ್ಮನೆ ಅಕ್ಕಿ ಯಾಕೆ ಬೈತಿ? ಅಕ್ಕಿ ಏನು ಹೇಳ್ಕೊಟ್ಟಿಲ್ಲ ನಂಗೆ. ನಾ ಏನು ಆಕಿನ ಮಾತು ಕೇಳೋದಿಲ್ಲ. ಆಕೆ ಮಾತು ಕೇಳಾರ ಹಿಂಗೆ ಮಾತಾಡ್ಕೊಂತೇನು ನೀ? ಆಕೆ ಅಲ್ಲೇ ಕಿವಿ ಉದಿರ್ತಾ ನೀ ನಿನ್ನ ಹೆಂಡತಿ ತಾಳ್ಕೊಂಡಿತಿ. ಯವ ಆಕೇನು ನೀವು ಮುಸಾಬರಿನೇ ಮಾಡಲ್ವಿ. ತಾ ಆಯ್ತು ತನ್ನ ಕೆಲಸ ಆಯ್ತು ಅಂತಂದು ಇರ್ತಾಳಕಿ. ಅಂತಕ್ಕಿಗೆ ಹಂಗಂತಿ ಹೆಂಗಾರ ಬಾಯ್ ಬರ್ತದೆ ಬೇ ನಿಂಗೆ ಅನ್ನಕ್ಕೆ? ಮೂಳ ಸುಮ್ಮನೆ ನಿನ್ನ ಹೆಂಡತಿ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡ. ಸುಮ್ಮನೆ ಹೇಳ್ದಂಗೆ ಕೇಳು ಅಟ್ಟ. ಇಲ್ಲಿಕ್ಕ ನಿನ್ನ ಹೆಂಡತಿ ಕರ್ಕೊಂಡು ಹೊಂಟ್ಬಿಡು ಹೊಂಟ್ಬಿಡತ್ತಾಗ ನೀ ಮನೆ ಬಿಟ್ಟು. ಆಯ್ತು ಏನ್ರ ಮಾಡ್ಕೊತ ಹೋಗ್ಬೇ. ಈಗೇನು ಆಕಿನ ಹೆಸರಲ್ಲೇ ಮನೆ ಎಲ್ಲ ಹಚ್ಬೇಕಿಲ್ಲ, ಹಚ್ತೀನ. ಹಂಗೆ ಬಾ ಹಾದಿ ಇಲ್ಲದ ಬಾ ಶಾನ್ಯಾಗ ಬರಬೇಡ ನನ್ನ ಮುಂದೆ. ಆಯ್ತು ಬೇ ನೀ ಹೆಂಗೆ ತಿಳಿತದ ಹಂಗೆ ಮಾಡಿ ಆತಾ? ನಾನು ಕೇಳ್ದಂಗೆ ಮಾಡ್ತೀನಿ. ನಾನು ಏನು ಹೇಳಕ್ಕೆ ಬರಬೇಡ ನನಗೆ. ಮನ್ಯಾಗ ಬಂದ್ರೆ ಇದೇ ಇರ್ತದೆ. ಸಾಕಾಗಿ ಹೋಗಿ ನಮ್ಮ ಅವ್ನ ಕಾಲಾಗ. ಸುಮ್ಮ ಹೊರ್ಯಾಕರ ಹೋಗಿ ಬರ್ತೀನಿ ಆತಾಗ. ಯವ ನಾ ಹೊರ್ಯಾಕೆ ಹೋಗಿ ಬರ್ತೀನಿ. ಆಯ್ತು ಹೋಗ. ಅಲ್ಲ ನನ್ನ ಮಗಳು ಹೇಳಿದ್ದು ಕರೆ ಐತೆ ನೋಡಿ. ಇವಾಗ ಹಿಂಗೆ ಮಾಡ್ತಾನೆ. ನಾಳೆ ನಾ ಇರ್ಲಿಕ್ಕಂದ್ರೆ ಇವೇನು ನನ್ನ ಮಗಳನ್ನ ನೋಡ್ಕೊಂಡು ಹೋಗೋದಿಲ್ಲ. ತನ್ನ ಹೆಂಡತಿ ಸೀರೆ ಹಿಡ್ಕೊಂಡು ಹೆಂಡತಿ ಮಾತು ಕೇಳ್ಕೊತ ಇರ್ತಾನೆ ನೋಡಿ. ಆಕೆ ನಾನು ಬಿಡಾಡ್ ಸಸಿ ತಲೆ ತುಂಬ ನನ್ನ ಮಗ ಅದಕ್ಕೆ ಹಿಂಗೆ ಮಾಡಕತ್ತಾನ. ಮೊದಲ ನಾ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮತ್ತಿದ್ದ. ಈಗ ನಾ ಏನೊಂದು ಹೇಳೋದಕ್ಕೆ ಅದಕ್ಕೆ ಹೊಳ್ಳಿ ಮತ್ತೊಂದು ಉತ್ತರ ಕೊಡ್ತಾನೆ ನನಗೆ. ಅದಕ್ಕೆ ಹೇಳೋದು ಗಂಡಸ ಮಕ್ಕಳು ನಂಬಕ್ಕೆ ಹೋಗ್ಬಾರ್ದತ್ತಂದು. ಯಾವಾಗ ಹೆಂಗೆ ಬದಲಾಗ್ತಾರ ಗೊತ್ತಾಗೋದಿಲ್ಲ. ಅಲ್ಲ ಲಗ್ನ ಮಾಡೀನಿ ಒಟ್ಟು ನಿಂತು ಅಂತಾನೆ. ಲಗ್ನ ಮಾಡಿದ್ರೆ ಒಟ್ಟು ಏನೋ ಕರ್ತು ಹಾಕೊಟ್ಟಾನು. ಎಲ್ಲ ಒಟ್ಟು ನಾ ಕೊಟ್ಟಿನಿ. ಬರೀ ನಿಂತು ನಿಂತು ಓಡ್ಯಾಡ್ ಮಾಡ್ಯಾನ. ಅದಕ್ಕೆ ನಾ ಮನೆ ತಂದು ಹೇಳ್ಕೊತಾನೆ. ಅದಕ್ಕೆ ನಾನು ಶಾನೆ ಕಾಯ್ತೀನಿ. ಇವಾಗ ನಾ ಇರೋಟ್ಟಿಗೆ ನನ್ನ ಮಗನ ಹೆಸರಲ್ಲಿ ಹೊಲ ಮನೆ ಹಚ್ಚಿಬಿಡ್ತೀನಿ. ಮುಂದೆ ಏನು ಮಾಡ್ತಾರೆ ಮಾಡ್ಕೊತ ಹೋಗ್ಲಕ್ಕೆ. ನನ್ನ ಹೊಲ ಮನೆ ಇವ್ರಿಗೆ ನಾ ಹಚ್ಚಲಿ. ಬೇಕಂದ್ರೆ ತಮ್ಮ ಮಕ್ಕಳು ಇದ್ದಾವೆ ದುಡ್ದು ಮಾಡ್ಕೋತಾರೆ. ನಾ ಇವ್ರಿಗೆ ನನ್ನ ಹೊಲ ಮನೆ ಕೊಟ್ಟು ಇದು ಮಾಡಕ್ಕೆ ಹೋಗ್ಲಿ. ಮತ್ತೆ ಇವ್ರಿಗೆ ಅಪ್ಪ ಅನ್ಬೇಕು. ನಾ ಹತ್ತಕ್ಕೆ ಹೋಗೋದಿಲ್ಲ. ಒಟ್ಟು ಎಲ್ಲ ನನ್ನ ಮಗನ ಹೆಸರಲ್ಲಿ ಹಚ್ಚಿ ಸುಮ್ ಕೊಟ್ಬಿಡ್ತೀನಿ. ಈಗ ನಾನು ಸಸಿ ಹಿಡಿಬಿಟ್ಟು ಹೆದರಿಲ್ಲ. ಮಳೆಯಾಗ ಮಾತಾಡಿ ನನ್ನ ಮಗನ ತಲೆ ತುಂಬಿರ್ತಾ. ಅದಕ್ಕೆ ಹಿಂಗೆ ಮಾಡಕತ್ತಾನ. ಏನು ಬರ್ತಾ ಎಷ್ಟೊತ್ತಾಯ್ತು ಹೋಗಿ ಏನು ಬರ್ತಾ ಬಂದು ಮಳಿ ಹಂಗೆ ಅದಕ್ಕೆ ಮಾತಾಡ್ಕೊತ್ಕೊಂಡಿರ್ತಾ. ಅತ್ತೇರ ಹೇಳಿ ಬಂದೀನಿ ನೋಡ್ರಿ. ಜಯಚಿಗೋಗ ಮತ್ತು ಮಲಚಿಗೋಗ ಬರ್ತೀನಿ ಅಂದಾರಿ. ಹೇಳಿ ಬಂದೆ. ಮುಂಚೆ ಲಗ್ನ ಬಂದಿಲ್ಲ? ಹ್ಞೂ ರೀ ಅತ್ತೀರ ಹೇಳಿನ್ರಿ. ಆತ ಹಂಗಂದ್ರೆ ಅತ್ತೀರ ನೈಟಿ ಮತ್ತು ಲಂಗ ಹರಿದಾವ್ರಿ ತೊಗೊಂಬರ್ಬೇಕಿತ್ರಿ. ನೈಟಿ ಲಂಗ ಹರಿದ್ರೆ ನಾ ಏನು ಮಾಡಲಿ ಈಗ ಅದಕ್ಕೆ? ಮತ್ತು ನೀವು ಪ್ಯಾಟಿಗೆ ಹೋದಾಗ ತರ್ತೀರಿ ಅಂತಂದು ಹೇಳಿದೆ ರೀ. ಅಯ್ಯ ಎಷ್ಟು ಮಳಿ ಹಂಗೆ ಬಂದ ನೋಡಿ. ನೈಟಿ ಲಂಗ ಹರಿದಾವ್ರಿ ತೊಗೊಂಡು ಬರ್ರಿ ಅಂತಂದು ಹೇಳಕ್ಕೆ.
ನಾನು ನಿನ್ನ ನೈಟಿ ಲಂಗ ಅದೇನು ತರಂಗಿಲ್ಲ. ಅಟ್ಟಕ್ಕೂ 2 ಹಡಿ ಮಠ ಎಲ್ಲ ನೀನು ತವ್ರ ಮನಿಂದ ತರಬೇಕು. ಇಲ್ಲೇ ನೈಟಿ ಏನು ಗಂಟ ತರಾಕ ಅತ್ತೇರ. ನಾನು ಅಂತದ್ ಕೇಳಿದರೆ ಇವಾಗ ನಿಮಗೆ ನೈಟಿ ಲಂಗ ಹರಿದಿದ್ದು ಅದಕ್ಕೆ ತಗೊಂಡ್ ಬಾ ಅಂದರಿ. ನಾನು ಬಂಗಾರ ಬೆಳಕೇನೇನ್ರಿ ನಿಮಗೆ? ನನಗೆ ಬಾರಿ ಮಟ್ಟಿ ಬಿಡು ನೀನು. ನನ್ನ ಮುಂದೆ ಈ ನಾಟಕ ಮಾಡಕ್ ಬರ್ಬೇಡಿ. 2 ಹಡಿ ಮಠ ಎಲ್ಲ ತವ್ರ ಮನಿಂದ ತರ್ಬೇಕು ನೀ. ಅಲ್ರಿ ಅತ್ತೀರ ಹಿಂಗೆ ಮಾತಾಡ್ತೀರಿ. ಇಲ್ಲ ನೋಡ್ರಿ ಬಾಜು ಮನ್ಯಾಗ ರಣಚಿಗವ ತನ್ನ ಸಸಿ ಎಲ್ಲಾನು ಆಕಿನ ತಂದು ಕೊಡ್ತಾಳ. ನೀವರ 2 ಹಡಿ ಮಠ ಎಲ್ಲ ತವ್ರ ಮನಿಂದ ತರ್ಬೇಕತ್ತ ಅಂತೀರಿ. ನಾನು ಅವ್ರದ್ದು ಮಾತಾಡಕ್ ಬರ್ಬೇಡ ನನ್ನ ಮುಂದೆ. ನಾ ಏನು ಹೇಳ್ತೀನಿ ಅಟ್ಕೆ ಆಟ ಆಯ್ತು ಅತ್ತೀರ. ಇನ್ನೊಮ್ಮೇನು ಕೇಳಕ್ ಹೋಗಲ್ರಿ ನಿಮಗ್ನ. ಅಟ್ ಮಾಡು. ಈಗ ಒಳಕ್ಕೆ ಹೋಗಿ ಏನು ಕೆಲಸ ನೋಡಾಟ. ಈಕೆ ನನ್ನ ಸಸಿ ಹಗರಿಲ್ಲ ಮಳೆ ಮಾತಾಡಿ ಎಲ್ಲ ಇಲ್ಲೇ ನಮ್ಮ ಕಣ್ಣೆ ಬೋಸ್ಬೇಕಂತ ಮಾಡ್ಯಾಳ. ನಾ ಬಿಡ್ತೀನಿ ಆಕಿನ. ಏನು ಮಾಡಿದ್ರು 2 ಹಡಿ ಮಠ ಎಲ್ಲ ಆಕಿನ ತವ್ರ ಮನಿಂದ ತರ್ಬೇಕಂತಂದು ಹೇಳ್ತೀನಿ ಆಕಿನ. ಬಿಡುದಿಲ್ಲ ಆಕಿನ. ಅಲ್ಲ ನಾ ಏನು ಕೇಳಬಾರ್ದಂತ ಕೇಳಿದೆ ನಮ್ಮ ಅತ್ತಿ. ಏನು ಬಂಗಾರಕ್ಕೇನು ಬೆಳಿಕೇನು ಬರೇ ನೇಟಿಲಂಗ ಹದಾವ ತಗೊಂಬ ಅಂದಿದ್ದಕ್ಕೆ ಅಯ್ಯ 2 ಹಡಿ ಮಠ ಎಲ್ಲ ನಾವು ತವ್ರ ಮನಿಂದ ತರ್ಬೇಕತ್ತ ಅಂತ ತಾನು ಮೊದ್ಲು ಎಲ್ಲ ತನ್ನ ತವ್ರ ಮನಿಂದ ತಂದಾಳೇನು ನನ್ನ ಮುಂದೆ ಹಿಂಗೆ ಹೇಳ್ತಾ. ಅಲ್ಲ ಇಲ್ಲೇ ಬಾಜು ರಣಚಿಗವ ತನ್ನ ಸೊಸಿಗೆ ಬೇಗ ಬೇಡದ್ದು 1 ಬೇಳೆ 1 ಬಂಗಾರ 1 ಸೀರೆ 1 ಅರಿವೆ ಎಲ್ಲಾನು ಆಕೆ ಕೊಡಿಸ್ತಾಳ. ಆಕೆ ವೀಣಾ ತನ್ನ ತವ್ರ ಮನೆ 1 ಏನೇನೂ ತಂದಿಲ್ಲ ನೋಡು. ಸುಮ್ಮ ಹಂಗ ಬಂದಾಳ ಆಕೆ ಬರಾಗ. ಮತ್ತೆ ಚಿಗವ ಸಸಿನ ಮನಗಿಸಿ ಒಟ್ಟು ಎಲ್ಲ ಆಕಿನ ಕೆಲಸ ಮಾಡ್ಕೋತ. ಈ ಮನ್ಯಾಗ ಇಟ್ಟೆಲ್ಲಾಗ ಆಳಿನ ಗತಿ ಕೆಲಸ ಮಾಡಿದ್ರು ನಮ್ಮ ಅತ್ತಿಗೆ ಕಣ್ಣಿಗೆ ಕಾಣಿಸೋಲ್ಲದು. ಮತ್ತೆ ಏನು ಮಾಡ್ತಿ ಅಂತ ಕೇಳ್ತಾಳ. ನಾನು ಅದ ತನ್ನ ಮಗಳಲ್ಲಿ ತನ್ನ ಗಂಡ ಮನ್ಯಾಗ ಆಕೆ ಏನು ಮಾಡೋದಿಲ್ಲ, ಸುಮ್ಮ ಇರ್ತಾಳ. ಆಕೆ ಆದ್ರೆ ಅಯ್ಯ ನನ್ನ ಮಗಳು ಏನೇ ಕೆಲಸ ಮಾಡಿ ದಣಿತಾ ಅಂತ. ಈ ಕಡೆ ಸಸಿ ಕೆಲಸ ಮಾಡೋದು ದಣಿದಿಲ್ಲನು ಮಗಳಿಗೊಂದು ಸಸಿ ಒಂದು ಮಾಡ್ತಾಳ. ನಮ್ಮ ಅತ್ತಿಗೆ ಹಳೆಯ ಮಗ ಅಟ ಚಂದ ಇರ್ಬೇಕು. ಈ ಕಡೆ ಮಗ ಸಸಿ ಹೆಂಗಿದ್ರು ನಡೀತದ. ಎಲ್ಲಾನು ಕೆಳಗೆ ಹೋಗ್ಬೇಕು. ಬರೀ ಒಂದು ಗುಡಿಗೆ ಹೋಗ್ಬೇಕಂದ್ರೆ ಅತ್ತೆಯರ ನಾವು ಗುಡಿಗೆ ಹೋಗ್ಬಿಡ್ತಿರ್ತಂದು ಹೇಳ್ಬೇಕಂತಂದು ನಿನ್ನ ಜೊತೆ ಜಗ ತೆಗಿತ ಹೇಳ್ಬೇಕಂದ್ರೆ ಅದ ತನ್ನ ಮಗಳು ಹೇಳ ತಮ್ಮ ಅತ್ತಿ ಹೇಳಾರ ಎಲ್ಲಿ ಬೇಕಲ್ಲಿ ಹೋತಾ. ಅವ ತನ್ನ ಮಗಳು ಮಾಡಿದ್ದಾದ್ರೂ ಸರಿ, ನಾ ಏನಾರ ಮಾಡಿದ್ರೆ ತಪ್ಪಿರ್ತದಲ್ಲ. ಏನು ಮಾಡಿದ್ರು ಒಂದಂತ ಸಾಕ ಹೋಗಿ ನಮ್ಮ ಅತ್ತಿ ಕಾಲ.